ನಮಸ್ಕಾರ ಫ್ರೆಂಡ್ಸ್, 4M ಸೀರೀಸ್ಗೆ ಸ್ವಾಗತ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಹುಚ್ಚಾಗಿ ಯೋಚನೆ ಮಾಡೋ ಮನಸ್ಸನ್ನು ಎಳ್ಕೊಂಬಂದು ಇಲ್ಲಿ ಕೂತ್ಕೋ, ಸರಿಯಾಗಿ ಯೋಚನೆ ಮಾಡು, ಸರಿಯಾದ ನಿರ್ಧಾರಗಳನ್ನ ತಗೋ, ಸರಿಯಾದ ದಾರಿಯಲ್ಲಿ ಹೋಗು ಅಂತ ಹೇಳೋದೆ, ಅದರ ಸೂಕ್ಷ್ಮತೆಗಳನ್ನು ತಿಳಿಸೋದೆ 4M ಕೆಲಸ. ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಒಂದಷ್ಟು ಗೋಲ್ ಇಟ್ಕೊಳ್ತೀವಿ. ಆ ಗೋಲ್ ಕಡೆಗೆ ಓಡ್ತಾ ಇರ್ತೀವಿ. ಆ ಓಡುವಾಗ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಯಾರಿದ್ದಾರೆ, ಏನು ಹೋಗ್ತಾ ಇದೆ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಂದೊಂದು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ಗೆ ಬ್ರೇಕ್ ಹಾಕಬೇಕಾಗತ್ತೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಸ್ಪೀಡಾಗಿ ಹೋಗಬೇಕು, ನಾವು ಗೋಲ್ ರೀಚ್ ಆಗೋದು ಮುಖ್ಯ ಅಲ್ವಾ, ಅದಕ್ಕೆ ಅಲ್ವಾ ಗೋಲ್ ಹಾಕೊಳ್ಳೋದು ನಾವು ಅಂತ ಹೇಳೋದಾದರೆ, ಈ ಸ್ಪೀಡ್ ಮ್ಯಾನೇಜ್ಮೆಂಟು, ಡ್ರೈವ್ ಹೇಗೆ ಮಾಡಬೇಕು, ಹೇಗೆ ಹೋಗಬೇಕು ಆ ದಾರಿಯಲ್ಲಿ, ಇದೆಲ್ಲದಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಉತ್ತರ ಸಿಗುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಶ್ರೀಹರಿ ಅವರನ್ನು. ಸರ್, ವೆಲ್ಕಮ್ ಟು ದಿ ಶೋ. ನಾವು ಡ್ರೈವಿಂಗ್ ಲೈಫ್ ಬಗ್ಗೆ ಮಾತಾಡ್ತಿದ್ವಿ. ಆ ಸ್ಪೀಡ್ ಅಂತ ಒಂದು ಸಬ್ಜೆಕ್ಟ್ ಬಂದಾಗ ಗೋಲ್ ನಾ ಇವಾಗ ಹೇಳ್ದಂಗೆ ಇರುತ್ತೆ. ಫಾಸ್ಟಾಗಿ ಹೋಗ್ತಾ ಇರತ್ತಪ್ಪ, ಅಕ್ಕಪಕ್ಕ ನೋಡ್ಕೊಂಡು ಹೋದರೆ ಟೈಮ್ ವೇಸ್ಟ್ ಆಗಲ್ವಾ? ಇಲ್ಲಿಂದ ಮೈಸೂರು ಟು ಬೆಂಗಳೂರು ಹೊರಡಬೇಕು. ಹೌದು. ಮೊದಲು 3 ಅವರ್, ಈಗ 1.5 ಅವರ್. ಇನ್ನೊಂದು 15 ನಿಮಿಷ ಎಕ್ಸ್ಟ್ರಾ ಪ್ರಾವಿಷನ್ ಕೊಡೋಕ್ಕೆ ಕಷ್ಟವ. ಅಕ್ಕಪಕ್ಕ ನೋಡದೆ ಓಡಿಸಿದ್ರೆ ಡೆಸ್ಟಿನೇಷನ್ ಏನೋ ತಲುಪ್ತೀರಿ. ಎಂಜಾಯ್ ಮಾಡಿದ್ರಾ? ಇಲ್ಲ. ಸೊ ದ್ಯಾಟ್ ಎಂಜಾಯ್ಮೆಂಟ್ ಈಸ್ ಡೆಫಿನೆಟ್ಲಿ ನೀಡೆಡ್ ಇನ್ ಎ ಜರ್ನಿ. ಅದೇ ಎಂಜಾಯ್ಮೆಂಟ್ ನಮ್ಮ ಲೈಫಲ್ಲೂ ಆಗಬಾರ್ದಾ? ಬೆಳಿಗ್ಗೆ ಫುಲ್ ಕೆಲಸನೇ ಮಾಡ್ತಾಯಿದ್ರೆ ಓಕೆನಾ? ಒಂದು ಸ್ವಲ್ಪ ಈ ನವರಸಗಳು ಬೇಡವಾ? ಎಕ್ಸಾಕ್ಟ್ಲಿ. ಎಲ್ಲ ಥರದ ಭಾವನೆಗಳು, ಎಮೋಷನ್ಸು ಬೇಡವಾ? ಸುಸ್ತಾಗಲ್ವಾ? ರೆಸ್ಟ್ ತಗೊಳ್ಳಲ್ವಾ? ಮತ್ತೆ ಕೆಲಸ ಮಾಡಲ್ವಾ? ಹೇರ್ ಆ್ಯಂಡ್ ಟಾರ್ಟಾಯ್ಸ್ ನಾವು ಕತೆ ಕೇಳಿದ್ದೀವಿ. ಫಾಸ್ಟಾಗಿ ಯಾವುದೋ ಓಡ್ತು, ಮೊಲ ಓಡ್ತು, ಟಾರ್ಟಾಯ್ಸ್ ಆರಾಮದಲ್ಲಿ ಹೋಯ್ತು. ಗೆದ್ದದ್ದು ಯಾವುದು? ಟಾರ್ಟಾಯ್ಸ್. ಯಾಕೆ? ಆರಾಮದಲ್ಲಿ ಯಾರು ಇರ್ತಾರೆ ಅವರೇ ಗೆಲ್ಲೋದು. ಇದೆಲ್ಲವೂ ಮನಸ್ಸಿನ ಬಗ್ಗೆನೇ. ಹೌದು. ನಾವು ಡ್ರೈವಿಂಗ್ ಲೈಫ್ ಅಂತ ಕರೆಯೋಣ, 4M ಅಂತ ಕರೆಯೋಣ, ಯೋಗ ಅಂತ ಕರೆಯೋಣ. ಯೋಗ ಈಸ್ ರಿಲೇಟೆಡ್ ಟು ಮೈಂಡ್ ಓನ್ಲಿ. ಮೈಂಡ್ ಮ್ಯಾನೇಜ್ಮೆಂಟ್ ಥ್ರೂ ಬಾಡಿ, ದಟ್ ಈಸ್ ಆಸನ. ಮೈಂಡ್ ಮ್ಯಾನೇಜ್ಮೆಂಟ್ ಥ್ರೂ ಎನರ್ಜೀಸ್, ಪ್ರಾಣಾಯಾಮ. ಸೆನ್ಸರಿ ಮೈಂಡ್ ಮ್ಯಾನೇಜ್ಮೆಂಟ್, ಅದನ್ನು ನಾವು ಪ್ರತ್ಯಾಹಾರ ಅಂತೀವಿ. ಯಾವುದು ಬೇಕು ಬೇಡಗಳನ್ನು ನಿರ್ಧಾರ ಮಾಡೋದು, ಅದು ಮನಸ್ಸೇನೆ. ಅದಕ್ಕೆ ನಾವು ಧಾರಣ ಅಂತ ಕರಿತೀವಿ. ಯಾವುದನ್ನು ಹಿಡ್ಕೊಂಡು ಸಾಧನೆ ಮಾಡಬೇಕು, ಧ್ಯಾನ ಅಂತ ಕರಿತೀವಿ. ಯಾವುದರ ಕೆಲಸ ಮುಗೀತೋ ಅದನ್ನು ನಾವು ಸಮಾಧಿ ಅಂತ ಕರಿತೀವಿ. ಬ್ಯೂಟಿಫುಲ್. ಈಗ ಎಲ್ಲವೂ ಮನಸ್ಸೇ ಅಲ್ವಾ? ಇಷ್ಟೂ ಬೇಕಲ್ವಾ? ಎಷ್ಟು ಬೇಕು? ನಗು ಬೇಡವಾ? ಬೇಕು. ಎಲ್ಲ ಸೀರಿಯಸ್ ಎಂಪ್ಲಾಯೀಸೇ ಇದ್ದುಬಿಟ್ರೆ, ಅಥವಾ ಎಲ್ಲ ಇಡೀ ಜಗತ್ತೇ ಸೀರಿಯಸ್ ಆಗಿದ್ದುಬಿಟ್ರೆ ಎಮೋಷನ್ಸೇ ಇಲ್ಲ ಅಲ್ವಾ? ಹಾಗಿದ್ರೆ ಸಂಪಾದನೆ ಖುಷಿ ಇಲ್ಲವೇ ಇಲ್ಲ ಅಲ್ವಾ? ಆಗ ಸಂಪಾದನೆ ಮಾಡಿದ ಖುಷಿನೂ ಇಲ್ಲ, ಖರ್ಚು ಮಾಡಿರುವ ಖುಷಿನೂ ಇಲ್ಲ. ಹೌದು. ಅಂದರೆ ನಾವು ಎಲ್ಲರೂ ಮೆಷಿನ್ಸ್ ಅಲ್ವಾ? ಅವಾಗ ಈಗ ನಾವು ಮೆಷಿನ್ನ ಹ್ಯೂಮನ್ ಬೀಯಿಂಗ್ ಆಗಬೇಕಾ? ಹ್ಯೂಮನ್ ಬೀಯಿಂಗ್ ಆಗಿ ಉಳ್ಕೋಬೇಕು. ಸೊ ದಟ್ ಈಸ್ 4M. ಒಂದು ಸ್ಪೀಡ್ ನಮಗಿದೆ. ಹೌದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ನಾಗಾಲ್ ಓಟದಲ್ಲಿ ಓಡ್ಲಿಕ್ಕೆ ಹೊರಟಿದ್ದೀವಿ. ಎಷ್ಟು ಸ್ಪೀಡ್ ಓಡಬೇಕು, ಎಷ್ಟು ದೂರ ಓಡಬೇಕು ಅಂತ ನಮ್ಗೆ ಗೊತ್ತಿರಬೇಕಲ್ವಾ? ಎಷ್ಟು ಹೊತ್ತು ಓಡಬೇಕು, ಬ್ರೇಕ್ ಯಾವಾಗ ಹಿಡಿಬೇಕು ನಮ್ಗೆ ಗೊತ್ತಿರಬೇಕಲ್ವಾ? ಉದಾಹರಣೆಗೆ ಒಂದು 2 ವೀಲರ್ ತೊಗೊಳ್ಳೋಣ. ಆ 2 ವೀಲರ್ಗೆ ಬರೀ ಎಕ್ಸಲೇಟ್ರೇ ಇದೆಪ್ಪ, ಬ್ರೇಕ್ ಇಲ್ಲಪ್ಪ, ಓಕೆನಾ? ಕಾರ್ಗೆ ಬರೀ ಎಕ್ಸಲೇಟ್ರ್ ಇದೆ, ಲಾರಿಗೆ ಬರೀ ಎಕ್ಸಲೇಟ್ರ್ ಇದೆ, ಬ್ರೇಕ್ ಇಲ್ಲಪ್ಪ ಅದಕ್ಕೆ, ಓಕೆನಾ? ಸೊ ಈ ಎರಡೂ ಬೇಕಲ್ವಾ? ಇದಕ್ಕೆ ಪತಂಜಲಿಗಳನ್ನು ನೆನೆಸ್ಕೋತಾ ನಾವೊಂದು ಶ್ಲೋಕವನ್ನು ಹೇಳ್ತೀವಿ. ಯೋಗೇನ ಚಿತ್ತಸ್ಯ, ಇದೊಂದು ಫಾರ್ಮುಲಾ. ಪದೇನ ವಾಚ, ಒಂದು ಫಾರ್ಮುಲಾ. ಮಲಂ ಶರೀರಸ್ಯ ಚ ವೈದ್ಯಕೇನ. ಇದು 3 ಒಂದು ಥಿಯರಿ ಮಾಡ್ತೀವಿ. ಪತಂಜಲಿಗಳು ಏನು ಹೇಳಿದ್ದಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಬದುಕಬೇಕು, ಇಡೀ ಜೀವನ ಹೇಗೆ ಬದುಕಬೇಕು, ಇದನ್ನ ಒಂದು ಸಣ್ಣ ಥಿಯರಿಗಳಾಗಿ ತೊಗೊಂಬರ್ತಾರೆ. ಅದರಲ್ಲಿ ದೇಹ ರಚನೆ ಹೇಗಿರಬೇಕು, ಆವಾಹು ಪುರುಷಾಕಾರಂ ಅಂತಾರೆ. ಅಂದರೆ ದೇಹ ರಚನೆ ಸ್ಪಷ್ಟವಾಗಿರ್ಬೇಕು, ಚೆನ್ನಾಗಿರ್ಬೇಕು, ನೋಡಿದ್ರೆ ಹೆಂಗಂಗೆ ಅನ್ನಿಸ್ಬೇಕು. ನಾನು ನೋಡ್ತೇನೆ, ನಾನಿದ್ದಾಗೆ ಅನ್ನಿಸ್ಬೇಕು. ಅದರಲ್ಲೇ ಇನ್ನೊಂದು ಎಕ್ಸ್ಟೆನ್ಷನ್ ಇದೆ, ಶಂಕುಚಕ್ರಾಸಿ ಧಾರಿಣಂ ಅಂತ.
ನಾವು ಅಂದ್ಕೊಂಡ್ವಿ ವಿಷ್ಣುವನ ಫೋಟೋವನ್ನು ನೋಡಿದ್ದೀವಿ ಅಥವಾ ದೇವತೆಗಳ ಫೋಟೋವನ್ನು ನೋಡಿದ್ದೀವಿ. 4 ಕೈ, ಅದರಲ್ಲಿ 2 ಕೈ ಖಾಲಿ ಇರುತ್ತೆ, 2 ಕೈಯಲ್ಲಿ ಆಯುಧಗಳಿರುತ್ತೆ. ಯಾವುದೇ ದೇವತೆಯನ್ನು ನೋಡಿದಾಗ ಇದು ಯಾವುದೋ ಚಿತ್ರಕಾರನ ಕಲ್ಪನೆ ಇದೆ. ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಲ್ಲ, ದೇವರುಗಳು ಫಿಸಿಕಲಿ ಚಾಲೆಂಜ್ಡು ಅಲ್ಲ. ಇವಾಗ ನಮಗೆ 5 ಬೆರಳು ಬದಲು 1 ಬೆರಳು ಎಕ್ಸ್ಟ್ರಾ ಬೆಳೆದಿದ್ರೆ ಚೆನ್ನಾಗಿಲ್ಲ ಅಲ್ವಾ? ಆದರೆ ಚಿತ್ರಕಾರನಿಗೆ ಭಗವಂತನ ಯಾವುದೋ ಒಂದು ರೀತಿಯಲ್ಲಿ ತೋರಿಸ್ಬೇಕಾಗಿತ್ತು, ನಮಗಿಂತ ಸುಪ್ರೀಂ ಪವರ್ ಅಂತ ತೋರಿಸ್ಬೇಕಾಗಿತ್ತು. ಹಾಗೆ 2 ಕೈ ಜೋಡಿಸೋದು ಫಿಸಿಕಲಿ ಸಾಧ್ಯ ಇದೆಯಾ ಹಾಗೆ ಅಂದರೆ ಇಲ್ಲ. ಬ್ರಹ್ಮನಿಗೆ 4 ತಲೆ ಸಾಧ್ಯ ಇದೆಯಾ ಅಂದರೆ ಇಲ್ಲ. ಬಟ್ ಇದು ಯಾವುದೋ ಅಂದರೆ ಇಂಡಿಕೇಶನ್. ನಮಗೆ 4 ಕಡೆ ಯೋಚನೆ ಮಾಡುವಂಥವ್ರು, 360 ಡಿಗ್ರಿ ತಿರುಗುವಂಥವ್ರು, ಅಷ್ಟು ಕಡೆ ಯೋಚನೆ ಮಾಡುವಂಥವ್ರನ್ನ ಬ್ರಹ್ಮ ಅಂತ ಕರೆದ್ವಿ. ಎಲ್ಲ ಥರದ ಯೋಚನೆಗಳನ್ನು ಮಾಡೋರು, ತುಂಬ ಶಕ್ತಿಯುತ ದೇವರುಗಳನ್ನು ನಾವು ತೋರಿಸ್ಬೇಕಾದ್ರೆ 4 ಕೈ ತೋರಿಸಿದ್ವಿ. ಅದರಲ್ಲಿ 2 ಕೈ ರೆಗ್ಯುಲರ್ ಕೆಲಸ ಮಾಡ್ತಾ ಇರುತ್ತೆ, ಫ್ರೀ ಆಗಿರುತ್ತೆ. ಒಂದು ಕೈ ಹಿಂಗಿರ್ಬೋದು, ಒಂದು ತಗೊಳ್ಳೋದು, ಒಂದು ಕೊಡೋದು, ಅಷ್ಟೇ ಡಿಪಿಕ್ಷನ್. ಅದು ಶಂಕುಚಕ್ರ ಅಂತ, ಇದು ನನಗೆ ಡಿಕೋಡ್ ಮಾಡೋಣ ಅನ್ನಿಸ್ತು. ಒಂದು ಮೂಲತಃ ದೇವರು ಹೇಗಿರಬಹುದು ಕಲ್ಪನೆ, ದೇವರನ್ನ ತರ್ತೀನಿ ಇಲ್ಲಿ ಲಾಜಿಕಲ್ ಆಗಿ ತರೋಣ. ನೆಗೆಟಿವೂ ಇಲ್ಲ ಪಾಸಿಟಿವೂ ಇಲ್ಲ, ನನ್ನ ಕಲ್ಪನೆಯ ದೇವರು. ಹೀಗೆ ಎಲ್ಲರಿಗೂ ಕಲ್ಪನೆನೇ ಆಗಿರೋದು. ಈಗ ಮೈಸೂರಿಂದ ನಂಜನಗೂಡು ಹೋಗ್ತೀವಿ, ನಂಜನಗೂಡಲ್ಲಿ ನಂಜುಂಡೇಶ್ವರ ಅಂತ ಇದೆ. ಬಹುಶಃ ಅಲ್ಲೊಬ್ಬ ಬದುಕಿದ್ದ ಅಂತ, ಬಾರ್ನ್ ಬ್ರಾಟಪ್ ಬಯಾಲಜಿಕಲಿ ಇನ್ ನಂಜನಗೂಡು. ಅವನು ಎಲ್ಲರಿಗಿಂತ ಭಿನ್ನ ಇದ್ದ, ಶಕ್ತಿಯುತವಾಗಿದ್ದ, ಊರಿನ ಪ್ರೊಟೆಕ್ಷನ್ ಮಾಡ್ತಾ ಇದ್ದ. ಅವನನ್ನು ಜನ ದೇವರು ಅನ್ನೋಕ್ಕೆ ಶುರು ಮಾಡಿದ್ರು. ಅವನೊಬ್ಬ ರಾಜ ಆಗಿರ್ಬೋದು, ಪಾಳೆಗಾರ ಆಗಿರ್ಬೋದು. ಅವ್ರು ಜನರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದದ್ರಿಂದ ಅವನ್ನ ದೇವರ ಥರ ನೋಡ್ಲಿಕ್ಕೆ ಶುರು ಮಾಡಿದ್ರು. ಸೊ ದೇವರು ಅನ್ನೋ ಕಲ್ಪನೆಯಲ್ಲಿ ನಮಗಿಂತ ಶಕ್ತಿಯುತ. ನಮಗೆ ಕ್ರೈಸಿಸ್ ಅಂದರೆ ಒಂದು ಸ್ವಲ್ಪದ್ರಲ್ಲಿ ಹತ್ತು ಬಿಡ್ತೀವಿ, ನಮ್ಮ ಬ್ಯಾಟ್ರಿ ಡ್ರೈನ್ ಆಗಿಬಿಡುತ್ತೆ, ವಿತ್ಡ್ರಾ ಮಾಡಿಬಿಡ್ತೀವಿ, ಕುಸ್ತೋಗ್ತೀವಿ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ, ಏನೇನೋ ಆಗುತ್ತೆ. ನಮಗೆ ಕ್ರೈಸಿಸ್ ಅಂತಂದರೆ ತಡ್ಕೊಳ್ಳಿಕ್ಕೆ ಒಂದು ಶಕ್ತಿ ಇದೆ, ತಡ್ಕೊಳ್ಳೋಕೆ ಆಗದೇ ಇರುವಷ್ಟು ಶಕ್ತಿ ಇರೋವಂಥದ್ದು. ಎಂತಹ ಕ್ರೈಸಿಸ್ ಬಂದರೂ ತಡ್ಕೊಳ್ಳೋಕ್ತಾನಪ್ಪ ಇವನು ಇವಳು ಅನ್ನೋರನ್ನ ನಾವು ದೇವರು ಅಂತ ಕರಿತೀವಿ. ನಮಗಿಂತ ಶಕ್ತಿಯುತ, ಆದರೆ ನಮ್ಮ ಜೊತೆ ಬದುಕಿದವರು ಅವರು. ಎಲ್ಲೋ ದೂರದಲ್ಲಿ ಇದ್ದಂಥವ್ರಲ್ಲ, ಆಕಾಶದಿಂದ ಇಳಿದು ಬಂದಂಥವ್ರಲ್ಲ. ಅವ್ರನ್ನ ನಾವು ದೇವರು ಅನ್ನೋಕ್ಕೆ ಶುರು ಮಾಡಿದ್ವಿ. ಈ ದೇವರುಗಳನ್ನು ನಮ್ಮ ಪುರಾಣದ ದೇವರುಗಳ ಜೊತೆ ಹೋಲಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಈಶ್ವರ ಅಂದರೆ ಹೀಗಿರಬಹುದೇನೋ ಅಂತ, ವಿಷ್ಣು ಅಂದರೆ ಹೀಗಿರಬಹುದೇನೋ ಅಂತ ಹೋಲಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಹಾಗೆ ಶಂಕುಚಕ್ರಾಸಿ ಧಾರಣಂ ಅಂದರೆ ತುಂಬ ಸ್ಪೀಡಾಗಿ ಹೋಗೋಕ್ಕೂ ಬರಬೇಕು, ರಾಕೆಟ್ ಸ್ಪೀಡ್ ಯೋಚನೆ ಬರಬೇಕು. ಚಕ್ರ ಅದು ಅವಶ್ಯಕತೆ ಬಿದ್ದಾಗ ಸಂಧಾನಕ್ಕೂ ಬರಬೇಕು, ಬ್ರೇಕ್ ಹಾಕೋಕ್ಕೂ ಬರಬೇಕು. ಎಷ್ಟು ಸ್ಪೀಡ್ ಜಾಸ್ತಿ ಮಾಡಬೇಕೋ, ಎಷ್ಟು ಸ್ಲೋ ಆಗಿ ಹೋಗಬೇಕೋ, ಇದು ಒಬ್ಬ ವ್ಯಕ್ತಿಯ ಮನಸ್ಸಿನ ನಿಯಂತ್ರಣ. ಅದು ಈಗ ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವೊಂದು 1000 ಕೋಟಿ ಪ್ರಾಜೆಕ್ಟ್ ಹಾಕ್ಬೋದು. ಈಗ ನಾನು ವ್ಯಾಪಾರಸ್ಥ, ನನಗೊಂದು 1000 ಕೋಟಿ, ಆ 1000 ಕೋಟಿ ಹಾಕೋದಕ್ಕೆ ನಂಗೆ ವರ್ಷಗಳ ಗಟ್ಟಲೆ ಟೈಮ್ ಬೇಕಾಗಿಲ್ಲ, 30 ಸೆಕೆಂಡ್ಸ್ ಸಾಕು. ಸ್ಪೀಡ್ ಆಫ್ ದ ಮೈಂಡ್. ಇದಕ್ಕೆ ಸತ್ಯಕಾಮರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಾಧನೆ ಏನು ಅಂತ, ವೇಗ, ಮನಸ್ಸಿಂದು ಯಾವುದು ವೇಗವಾಗಿ ಓಡಲಿಕ್ಕೆ ಸಾಧ್ಯ ಇದೆ ಅದು ಸಾಧನೆ ಅಂತ. ಸಾಧನೆ ಸಿದ್ಧಿಗಳು ತುಂಬ ವೇಗವಾಗಿ ಓಡೋದು. ಆ ವೇಗವನ್ನು ಇಲ್ಲಿ ಚಕ್ರಕ್ಕೆ ಹೋಲಿಸ್ಕೊಳ್ಳಿ. ವೇಗ, ನಿರ್ಭಯತೆ, ಭಯವೇ ಇಲ್ಲದೆ ಕೆಲಸ ಮಾಡುವಂಥದ್ದು, ಸ್ವತಂತ್ರವಾಗಿ ಕೆಲಸ ಮಾಡೋರು. ಈ 3 ತಂತ್ರ ಸಿದ್ಧಿ ಅಂತ ಸತ್ಯಕಾಮರು ಅವಧೂತರು. ಅವರು ಮನಸ್ಸಿನ ಬಗ್ಗೆನೇ ರಿಸರ್ಚ್ ಮಾಡ್ತವಂಥವ್ರು. ಅಂತಹ ಒಂದು ಶಕ್ತಿ ನಮ್ಮ ಮನಸ್ಸಿಗಿದೆ. ಈ ಮನಸ್ಸಿನ ಶಕ್ತಿಯನ್ನು ಹೇಗೆ ಬಳಸಬೇಕು ಅಂತಂದರೆ ಸ್ಪೀಡಾಗಿ ಹೋಗೋಕ್ಕೂ ಬರಬೇಕು, ನಮಗೆ ಸ್ಲೋ ಆಗಿ ಹೋಗೋಕ್ಕೂ ಬರಬೇಕು. ಈಗ ಸ್ಕೂಟರಿನ ಮೀಟರು, ಕಾರಿನ ಮೀಟರ್ ನೋಡಿದ್ರೆ ಕಾರಿನ ಮೀಟರ್ ಎಷ್ಟೋ ಕಡೆ 220 ಇದೆಪ್ಪ ಅಂದರೆ ಅಷ್ಟು ಕೆಪಾಸಿಟಿ ಇದೆ ಅಂತ ಅಲ್ವಾ? 220 ಹೋದ್ರೂ ಕೂಡ ಈ ಕಾರ್ ಬ್ರೇಕ್ ಹಾಕೋಕ್ಕಾಗತ್ತಪ್ಪ. ಬುಲೆಟ್ ಟ್ರೈನ್ಸ್ 500-600 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ, ಆದರೆ ಬ್ರೇಕ್ ಹಾಕೋಕ್ಕಾಗತ್ತಪ್ಪ, ಸ್ಪ್ಲಿಟ್ ಸೆಕೆಂಡಲ್ಲಿ ಬ್ರೇಕ್ ಆಗುತ್ತೆ. ಆ ಪ್ರಿಸಿಷನ್, ಈಗ ಜಾಪನೀಸ್ ಕಂಡುಹಿಡಿದಿದಾರಲ್ಲ, ಆ ಪ್ರಿಸಿಷನ್ ಇಸ್ ಕಾಲ್ಡ್ ಶಂಕುಚಕ್ರಾಸಿ ಧಾರಣಂ. ಎಷ್ಟು ಫಾಸ್ಟಾಗಿ ಟೇಕಪ್ ಮಾಡ್ಕೊಳ್ಳುತ್ತೆ, ಎಷ್ಟು ಫಾಸ್ಟಾಗಿ ಅದು ಬಂದು ಮತ್ತೆ ನಿಲ್ಲುತ್ತೆ. ಇದು ಶಂಕುಚಕ್ರಾಸಿ ಧಾರಣಂ. ಮನಸ್ಸಿನ ವೇಗ, ವೇಗದ ನಿಯಂತ್ರಣ.
ಬರಬೇಕು ನಮಗೆ. ಈಗ ನಾನು ಆಫೀಸಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ, ತುಂಬ ಸ್ಪೀಡಾಗಿ ಯೋಚನೆ ಮಾಡ್ತಾ ಇರ್ತೀನಿ. ಅವ್ರೇನು ಹೇಳ್ಬೋದು, ನಾವೇನು ಹೇಳ್ಬೋದು, ಯಾವ ಪ್ರಾಜೆಕ್ಟು, ಎಲ್ಲರಿಗಿಂತ ಮುಂಚೆ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡೋದು ಹೇಗೆ, ಕಾಂಪಿಟೇಷನ್ ಎಲ್ಲ ಉಂಟು. ಈ ಮೂಡನ್ನು ತೊಗೊಂಡು ಮನೆಗೆ ಹೋಗ್ಲಿಕ್ಕಾಗತ್ತಾ? ಮಕ್ಕಳ ಜೊತೆ ಚಿಕ್ಕ ಚಿಕ್ಕ ಮಗು ಬರುತ್ತಪ್ಪ, ಆ ಮಗು ಜೊತೆ ನಾನು ಮಾತಾಡ್ಬೇಕಂತಂದ್ರೆ ಈ ಸ್ಪೀಡ್ ಬೇಕಾ? ಬೇಡ. ಅಗಾಧತೆ ಬೇಕಾ? ಬೇಡ. ಚಿಕ್ಕವರಾಗಬೇಕು. ಅದನ್ನೇ ನಾವು ಅಣಿಮಾ ಸಿದ್ಧಿ ಗರಿಮಾ ಸಿದ್ಧಿ ಅಂತ ಹೇಳೋದು. ಅಣಿಮಾ ಚಿಕ್ಕ ಮಗು ಆಗ್ಬೇಕು ನಾವು, ದೇಹ ಅಲ್ಲ. ದೇಹ ಇಷ್ಟೇ ಇರುತ್ತೆ, ಆದರೆ ಮಗುವಿನ ಮನಸ್ಸಾಗ್ಬೇಕು ನಾ ಮನೆಗೆ ಬಂದರೆ. ಹಾಗೆ ಯಾರೋ ಇಂಟೆಲಿಜೆಂಟ್ ಅವ್ರ ಜೊತೆ ನಾನು ಮಾತಾಡಬೇಕು, ನನಗಿಂತ 10 ಪಟ್ಟು ಬುದ್ಧಿವಂತರು, 10 ಪಟ್ಟು ಶಕ್ತಿಯುತರು. ಅವಾಗ ನನ್ನ ಮನಸ್ಸು ಬೆಳಿಬೇಕು. ದೇಹ ಬೆಳೆಯೋದಲ್ಲ, ಮನಸ್ಸು ಬೆಳಿಬೇಕು. ಈ ಬೆಳೆಸಿಕೊಳ್ಳುವಿಕೆ ಇದೆಯಲ್ಲ, ಇದು ಸಾಧನೆ. ಇದಕ್ಕೊಂದು ಪ್ರೋಸೆಸ್ ಇದೆ. ದಿನ ಇದನ್ನು ಟ್ರೈನ್ ಮಾಡಬೇಕು. ನಾನೊಂದು ರೇಸಿಗೆ ನಿಂತಿದ್ದೀನಿ, ಆ ರೇಸ್ ಟ್ರೈನ್ ಆಗ್ತಾ ಆಗ್ತಾನೆ ನನಗೆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡುವ ಯೋಗ್ಯತೆ ಬರೋದು. ದಿನ ಟ್ರೈನ್ ಮಾಡೋದಪ್ಪ. ಟ್ರೈನ್ ಮಾಡೋದು ಅಂದರೆ ಹೇಗೆ? ಇವಾಗ ಇದನ್ನ ನೋಡಿದಾಗ ನಾನು ಹಿಂಗಾಗಬೇಕಪ್ಪ ಅಂತ ಅನ್ಸೋದು ನಿಜ. ಸೊ ಏನು ಮಾಡ್ಬೇಕು ಅದಕ್ಕೆ? ಮಾಡುವ ಕೆಲಸವನ್ನು ಬೇಗ ಬೇಗ ಮಾಡಿ. ಈಗ ಒಂದು 10 ಕೆಲಸ ಪ್ರತಿದಿನ ಇಟ್ಕೊಂಡಿದ್ದೀರಾ. 10 ಕೆಲಸನ ಸಂಜೆ ಆಗೋಷ್ಟರೊಳಗೆ ತೆಗೆದು ನೋಡಿದ್ರೆ 5 ಮಾಡಿದೀವ, 6 ಮಾಡಿದೀವ, 10 ಮಾಡಿದೀವ, 12 ಮಾಡಿದೀವ. ನಾಳೆ ಕೆಲಸ ಇವತ್ತೇ ತಗೊಂಡಿದ್ದೀವ. ನಮ್ದೊಂದು ತಮ್ಮ ರೂಲ್ ಮಾಡ್ಕೊಂಡಿದ್ದೀವಿ ನಾವು. ನಾಳೆಯ ಕೆಲಸವನ್ನು ಹಿಂದೆ ಮಾಡು, ಇಂದಿನ ಕೆಲಸವನ್ನು ಈಗಲೇ ಮಾಡು. ಇಷ್ಟೇ ಮಾಡಿರೋದು ನಾವು. ನಮಗೆ ಸಕ್ಸಸ್ ಕಾಣೋಕ್ಕೆ ಶುರು ಆಗಿದೆ. ನಾಳೆಯ ಸಕ್ಸಸ್ ಇವತ್ತು ಪ್ರೀಪೋನ್ ಆಗ್ತಾ ಇಲ್ವಾ ನಮಗೆ? ಮೋರ್ ಸಕ್ಸಸ್ಫುಲ್ ವಿ ಆರ್. ಅಂದರೆ ಈಗ ಸಕ್ಸಸ್ ಅಂದರೆ ಏನು ಅಂತ ಇನ್ನೊಂದು ಡೆಫಿನೇಷನ್ ಕೊಟ್ಬಿಡ್ತೀನಿ. ಸಕ್ಸಸ್ ಅಂದರೆ ಹಣ ಬರೋದಲ್ಲ, ಹೆಸರು ಬರೋದು ಅಲ್ಲ, ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು, ಅದೇ ಸಕ್ಸಸ್. ಉತ್ಸಾಹ ಕಮ್ಮಿ ಆಗದೆ ಇರೋದು, ಅದೇ ಸಕ್ಸಸ್. ಅದು ಕ್ರೈಸಿಸ್ ಇರಲಿ, ಕ್ರಿಟಿಕಲ್ ಇರಲಿ, ಅದೇ ಸಕ್ಸಸ್ ನಮಗೆ. ಬ್ಯೂಟಿಫುಲ್. ಈ ಅಕೇಶನನ್ನು ಗೆದ್ವಿ ನಾವು. ತುಂಬ ನೋವಿನ ಸಂಗತಿ ಇತ್ತು, ಗೆದ್ವಿ ನಾವು. ಸಕ್ಸಸ್ಫುಲ್. ಒಂದು ಕಾಂಪಿಟೇಷನ್ಗೆ ಹೋಗಬೇಕು, ಭಯ ಇತ್ತು, ಭಯವನ್ನು ಗೆದ್ವಿ. ಆ ಭಯವನ್ನು ಗೆಲ್ಲುವುದು ಸಕ್ಸಸ್. ಕಾಂಪಿಟೇಷನ್ಗೆ ಹೋಗೋದು ಸಕ್ಸಸ್ ಅಲ್ಲ, ಅಲ್ಲಿ ಫಸ್ಟ್ ಬರೋದು ಸಕ್ಸಸ್ ಅಲ್ಲ. ಭಯವನ್ನು ಗೆದ್ವಿ, ನೋವನ್ನು ಗೆದ್ವಿ, 4 ಜನರ ಜೊತೆ ಮಾತಾಡಬೇಕು, ಸಂಕೋಚ ಇತ್ತು, ಸಂಕೋಚವನ್ನು ಗೆದ್ವಿ, ಅದು ಸಕ್ಸಸ್. ಮಚ್ ನೀಡೆಡ್ ಸ್ಟೇಟ್ಮೆಂಟ್ ಅಥವಾ ಡೆಫಿನಿಷನ್ ಆಫ್ ಸಕ್ಸಸ್ ನೀವು ಹೇಳಿದೆ. ಯಾಕೆಂದರೆ ಇವತ್ತಿನ ಟ್ರೆಂಡಲ್ಲಿ ಆ ಪ್ಯಾರಾಮೀಟರ್ ಏನಿದೆ, ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಬೆಳೆದಿದ್ದಾರೆ ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ಮನಿ ಅಥವಾ ಸ್ಟೇಟಸ್ ಅಥವಾ ಸೋಷಿಯಲ್ ಸ್ಟ್ರಾಟಾ ಅಂತ ಅಂದ್ಕೊಳ್ಳುವಾಗ ಅದು ಒಂದು. ಇದೆಲ್ಲ ಕ್ವಾಲಿಟೀಸ್ ಬೆಳೆಸ್ತಾ ಇದ್ದಂಗೆ ಅದು ತಾನಾಗೆ ಬರುತ್ತೆ. ಅದು ಬೈ ಪ್ರಾಡಕ್ಟ್ ಮನಿ. ವಂಡರ್ಫುಲ್. ಸಕ್ಸಸ್ಗೆ ಮನಿ ಈಸ್ ಅ ಬೈ ಪ್ರಾಡಕ್ಟ್, ಸ್ಟೇಟಸ್ ಈಸ್ ಒನ್ ಮೋರ್ ಬೈ ಪ್ರಾಡಕ್ಟ್. ಯಾರೋ ಕಿರೀಟ ನನ್ನ ಹೆಸರನ್ನ ಪೇಪರಲ್ಲಿ ಬರೆದ್ರು, ಅದೊಂದು ಬೈ ಪ್ರಾಡಕ್ಟ್. ಅದಲ್ಲ ನನ್ನ ಜೀವನ, ಅದಲ್ಲ ನನ್ನ ಸಕ್ಸಸ್. ನನ್ನ ಸಕ್ಸಸ್ಸು 4 ಜನಕ್ಕೆ ಗೊತ್ತಾಯ್ತು ಅಷ್ಟೇ, ಆದರೆ ಅದೇ ಕಿರೀಟ ಅಲ್ಲ. ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಲ್ಲ, ನನ್ನ ಭಯ ಹೋಯ್ತಲ್ಲ, ನನ್ನ ಫೋಬಿಯಾಗಳು ಹೋಯ್ತಲ್ಲ, ಇದಕ್ಕೆ ಸಾಧನೆ ಬೇಕು ಪ್ರತಿನಿತ್ಯ. ಹೌದು. ಇದಕ್ಕೆ ನಾವು ಯೋಗದ ರಿಲೇಟ್ ಮಾಡಿದ್ರೆ ನನ್ನ ವೀಕ್ನೆಸ್, ನನ್ನ ಸ್ಟ್ರೆಂತ್, ನನ್ನ ಆಪರ್ಚುನಿಟೀಸ್, ನನ್ನ ಚಾಲೆಂಜಸ್. ಇದನ್ನು ಮ್ಯಾನೇಜ್ಮೆಂಟ್ ಭಾಷೆನಲ್ಲಿ ಸ್ವಾಟ್ ಅಥವಾ ಸ್ವಾಕ್ ಅಂತ ಕರಿತೀವಿ. ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡು ಬನ್ನಿ ಪ್ರತಿನಿತ್ಯ. ಯಾರನ್ನೂ ಕೇಳಬೇಕಾಗಿಲ್ಲ. ನನಗೆ ಯೋಚನೆ ಮಾಡೋಕ್ಕೆ ಶಕ್ತಿ ಇದೆ, 10ರವರೆಗೆ ಎಣಿಸೋಕೆ ಬರುತ್ತೆ, 12ರವರೆಗೆ ಎಣಿಸೋಕೆ ಕಲ್ತ್ಕೊಂಡ್ರೆ ಸಾಕು. ರೈಟ್. ಈಗ ಉದಾಹರಣೆಗೆ ಸಂಸ್ಕೃತದಲ್ಲಿ ನಾವು ನಮ್ಮ ಯೋಗ ಕ್ಲಾಸಲ್ಲಿ ಮಾಡಿಸ್ತೀವಿ. ಸಂಸ್ಕೃತದಲ್ಲಿ ಸಂಖ್ಯೆಗಳನ್ನು ಹೇಳಿಸ್ತೀವಿ. ಯಾರಿಗೋ 10ರವರೆಗೂ ಅಷ್ಟೇ ಹೇಳಕ್ಕೆ ಬರುತ್ತೆ. ನಾವು 12, 14, 20ರವರೆಗೂ ಹೇಳಕ್ಕೆ ಬಂತು. ಆ 20 ಈಸ್ ಎನ್ ಎಕ್ಸ್ಟೆನ್ಷನ್, ಇಟ್ ಈಸ್ ಎ ಪ್ರಯತ್ನ. ಆ ಪ್ರಯತ್ನ 20ರ ಅಭ್ಯಾಸ ಆಯ್ತಪ್ಪ. 1 ಭಾಷೆ ಬರ್ತಾ ಇತ್ತು, 2 ಭಾಷೆ ಬಂತಪ್ಪ, ಇವಾಗ 4 ಭಾಷೆ ಬಂತು. ಲಾಕ್ ಆಗಿಬಿಟ್ಟೆ. ನಾನು ಈ ಭಾಷೆ ಕಲಿಬಾರ್ದು, ನಾನು ಉರ್ದು ಕಲಿಬಾರ್ದು, ಲಾಕ್ ಆಗಿಬಿಟ್ಟೆ. ಮುಸ್ಲಿಮ್ಸ್ ಅಂದ್ಕೊಂಡ್ರು ನಾನು ಸಂಸ್ಕೃತ ಕಲಿಬಾರ್ದು ಅಂತ ಅಂದ್ಕೊಂಡ್ರು, ಅವ್ರು ಲಾಕ್ ಆಗಿಬಿಟ್ರು. ಕ್ರಿಶ್ಚಿಯನ್ಸ್ ಅಂದ್ಕೊಂಡ್ರು ನಾನು ಕನ್ನಡ ಕಲಿಬಾರ್ದು, ಅವ್ರು ಲಾಕ್ ಆಗಿಬಿಟ್ರು. ನಾವು ಇಂಗ್ಲೀಷ್ ಕಲಿಬಾರ್ದು ಅಂತ ಅಂದ್ಕೊಂಡ್ಬಿಟ್ವಿ, ನಾವು ಲಾಕ್ ಆಗಿಬಿಟ್ವಿ. ನಮ್ಮ ಹಿಂದಿನವರು ಯಾರೂ ಲಾಕ್ ಆಗಲಿಲ್ಲ. ಎಲ್ಲರೂ ಎಲ್ಲ ಭಾಷೆ ಕಲ್ತ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಎಲ್ಲ ಕಲ್ಚರ್ಸ್ ಕಲ್ತ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಚೆನ್ನೈಗೆ ಹೋದರೆ ಎಲ್ಲ ಮುಸ್ಲಿಮ್ಸು ತಮಿಳ್ ಮಾತಾಡ್ತಾರೆ, ಮೆಜಾರಿಟಿ. ಕೇರಳಕ್ಕೆ ಹೋದರೆ ಎಲ್ಲ ಮುಸ್ಲಿಮ್ಸು ಮಲಯಾಳಿ ಮಾತಾಡ್ತಾರೆ, ಎಲ್ಲ ಕ್ರಿಶ್ಚಿಯನ್ಸು ಮಲಯಾಳಿ ಮಾತಾಡ್ತಾರೆ. ಇವರೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ನಾವಷ್ಟೇ ಬೈಫರ್ಕೇಶನ್ ಕೊಟ್ಟಿರೋದು. ಇದು ಇವ್ರು ಹಿಂದೂ, ಇವ್ರು ಮುಸ್ಲಿಮ್, ಇವ್ರು ಕ್ರಿಶ್ಚಿಯನ್, ಇವರು XYZ ಅಂತ.
ಅದು ಮನೆಯ ಒಳಗಡೆ ಒಂದು ಭಾಗ ಅಷ್ಟೇ. ಇದೊಂದು ರೂಮು, ಇದೊಂದು ಹಾಲು, ಇದೊಂದು ಬೆಡ್ರೂಮು, ಇದು ಕಿಚನ್ ಅನ್ಕೊಂಡಂಗೆ ಜನನ ನಾವು 4 ಬಾಕ್ಸಲ್ಲಿ ಹಾಕಿದ್ವು ಅಷ್ಟೇ. ನಾವು ಅನ್ಕೊಂಡ್ಬಿಟ್ವಿ ಒಂದು ಬಾಕ್ಸ್ ದೊಡ್ಡದು, ಒಂದು ಬಾಕ್ಸ್ ಚಿಕ್ಕದು ಅಂತ. ಆ್ಯಕ್ಚುಲಿ ಇಲ್ಲ, ಎಲ್ಲ ಬಾಕ್ಸು ಬೇಕು. ಸೊ ಮನಸ್ಸು ಇಷ್ಟು ಶಕ್ತಿಯುತ. ನಮಗೆ ಪ್ರಾಣಿಗಳಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ನಮ್ಮಲ್ಲಿ ಅನಾಲಿಟಿಕಲ್ ಪವರ್ ಇದೆ, ಪ್ರಾಣಿಗಳಲ್ಲಿ ಅನಾಲಿಟಿಕಲ್ ಪವರ್ ಇಲ್ಲ. ಈ ಅನಾಲಿಟಿಕಲ್ ಪವರನ್ನೇ ನಮ್ಮನ್ನು ಪ್ರಪಂಚದ ಶಕ್ತಿಯುತವಾದ ಜೀವಿಯನ್ನಾಗಿ ಮಾಡಿರೋದು. ಈಗ ಅನಾಲಿಟಿಕಲ್ ಪವರ್ನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಸೊ ವಾಟ್ ಈಸ್ ಅನಾಲಿಟಿಕಲ್ ಪವರ್? ನಾವೇನೋ ಮಾಡಿದ್ದೀವಿ, ಅದನ್ನು ಇನ್ನೊಂದು ಸಲ ನೋಡಿ ತಿಳ್ಕೊಂಡ್ರೆ ಸಾಕು. ನಾವೇ ಮಾಡಿರೋದನ್ನು ವಿಡಿಯೋ ಹಾಕಿ ನೋಡಿದ್ರೆ ಸಾಕು. ಸಚಿನ್ ತೆಂಡೂಲ್ಕರ್ ಅವನು ಆಟ ಆಡಿದಾಗ ಮತ್ತೊಂದು ಸಲ ಹೋಗಿ ಮನೇಲಿ ಕೂತ್ಕೊಂಡು ಆ ವಿಡಿಯೋವನ್ನು ನೋಡ್ತಾನೆ. ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾಗಿತ್ತು ಅಂತ. ಹಾಗಾಗಿ ಸಚಿನ್ ತೆಂಡೂಲ್ಕರ್ ಬಿಕೇಮ್ ಗ್ರೇಟೆಸ್ಟ್ ಐಕಾನ್ ಆನ್ ಅರ್ತ್. ಹಾಗೆ ಯಾರ್ಯಾರು ಇವತ್ತು ಬೆಳೆದಿದ್ದಾರೆ ಅವರೆಲ್ಲರೂ ಒಂದು ವಿಡಿಯೋವನ್ನು ನೋಡ್ತಾರೆ, ಸ್ಕ್ಯಾನಿಂಗ್ ಆಗಿ ನೋಡ್ತಾರೆ, ಅದನ್ನು ಅನಲೈಸ್ ಮಾಡ್ತಾರೆ. ನಾನು ಇನ್ನೊಂದು ಚೂರು ಚೆನ್ನಾಗಿರ್ಬೋದಾಗಿತ್ತಲ್ವ ಅಂತ. ಆ ಚೂರು ಚೆನ್ನಾಗಿರ್ಬೋದಾಗಿತ್ತು, ಮೈಕ್ರೋ ಲೆವೆಲಲ್ಲಿ ಚೂರು ಒಂದು ಮೆಗಾ ಪರ್ಸನಾಲಿಟಿ ಆಗಿ ಬರುತ್ತೆ. ಬ್ಯೂಟಿಫುಲ್. ದಟ್ ಈಸ್ ಶಂಕುಚಕ್ರ ಸಿದ್ಧಾರೆ ನಮಗೆ ಅಷ್ಟೇ. ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ನೀವು ಕೊಟ್ಟ ಒಂದೊಂದು ಆಸ್ಪೆಕ್ಟಿನ ಡೆಫಿನಿಷನ್ ಇದೆಯಲ್ಲ, ಅದು ತುಂಬ ವಿಭಿನ್ನ ಆ್ಯಂಡ್ ಮಚ್ ನೀಡೆಡ್. ಇವತ್ತಿನ ಜೀವನ ಶೈಲಿಗೆ, ಯೋಚನಾ ಲಹರಿಗೆ ಆ ಸಣ್ಣ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಲೈಫ್ ಇಸ್ ಬ್ಯೂಟಿಫುಲ್. ಸೋ ಬ್ಯೂಟಿಫುಲ್. ರೈಟ್. ಥ್ಯಾಂಕ್ ಯು ಸೋ ಮಚ್.